ನ್ಯೂಸ್ಗೆ ಸ್ವಾಗತ. ತಾಲೂಕಿನ ನಾದ್ಕೆಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಿಗೆ ನೀರಿನ ಬಹುದೊಡ್ಡ ಸಮಸ್ಯೆಯಾಗಿದೆ. ಮುಖ್ಯವಾಗಿ ನಾದ್ಬಿಕೆ ಗ್ರಾಮದಲ್ಲಿ 1 ತಿಂಗಳಿಂದ ಪಂಚಾಯತ್ ವತಿಯಿಂದ ನೀರಿಲ್ಲದೆ ಗ್ರಾಮಸ್ಥರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಸುತ್ತಮುತ್ತಲಿನ ಜಮೀನುಗಳಿಗೆ ಹೋಗಿ ನೀರು ತಂದು ಜೀವನ ಸಾಗಿಸುತ್ತಿದ್ದಾರೆ. ಸಮಸ್ಯೆ ಕುರಿತು ಗ್ರಾಮ ಪಂಚಾಯತಿ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳನ್ನು ಕೇಳಿದಾಗ ಅವರು ಕ್ಯಾರೆ ಎನ್ನುತ್ತಿಲ್ಲ ಎಂದು ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ರಿಪೇರಿ ಮಾಡದೇ ಇರುವ ಬೋರ್ವೆಲ್ ಹತ್ತಿರ ಬಂದು 3 ಗಂಟೆಗಳ ಕಾಲ ಧರಣಿ ನಡೆಸಿದ್ದಾರೆ. ನೀರ್ ಬರ್ಲಾಗ್ಯಾವ್ರಿ, ಒಟ್ಟು ಊರಿಗೆ ನೀರ್ ಇಲ್ರಿ. ಒಟ್ಟು ಮ್ಯಾಗಿನ ಹೊಣಿ ಮಂದಿ ಹೆಣ್ಮಕ್ಳು ಬಂದು ಹೊಡೆದಾಡ್ಲೈತಾರ. ನಮ್ಮ ಮಣ್ಣು ಮುಂದೆ ಎಲ್ಲ ಕಡೆ ದಿನಂಪ್ರತಿ ಜಗಳ ನಡೆದೇನ್ರಿ? ದಿನಂಪ್ರತಿ ತಿಂಗಳು ಶನಿ ಬತ್ತಿ ದಿನ ಗಂಡನ ಹೊಡೆದಾಡ್ದು ಹೆಣ್ಮಕ್ಳು ಹೊಡೆದಾಡ. ಸದಸ್ಯರಿಗೆ ಏನಾದ್ರು ಕೇಳಿರೇನು? ಸದಸ್ಯರಿಗೆ ಕೇಳೋಣ, ಇನ್ನ ಬಿಲ್ ಇಟ್ಟಿಲ್ಲ, ಬಿಲ್ ಬರ್ನ ಮಾಡ್ತೇವತ್ತಾರ್ರಿ ಅವ್ರು. ನೀರಿಗೆ ಎಷ್ಟು ದಿನಗಳಿಂದ ಈ ಸಮಸ್ಯೆ ಐತ್ರಿ? ಇದು 1 ತಿಂಗಳ ಅಲ್ಕ ಬತ್ರಿ. ಈಗ ಏನ್ರಿ ಎಲ್ಲ ಊರಾಗ ಎಲ್ಲ ಪಬ್ಲಿಕ್ ಎಲ್ಲ ನೀರಿನ ಸಲುವಾಗಿ ಭಾಳ ಹಾಹಾಕಾರ ನಡೆದ. ಭಾಳ ಅಂದ್ರೆ ಇಡೀ ಇಂಡಿ ತಾಲೂಕಿನಾಗ ನಮ್ಮ ಊರಿಗೆ ಸಾಕಷ್ಟು ನೀರು ಅದ್ರಿ. ಆದರೂ ನಮ್ಮ ಅಧಿಕಾರಿಗಳ ಕೊರತೆಯಿಂದ ನಾವು ಸಹಕಾರ ಮಾಡಿದ್ರು ಸಹಿತ 1 ರೂಪಾಯಿ ಅನುದಾನ ತೆಗೆದುಕೊಳ್ಳುತ್ತಾ ಇರಲಿಲ್ಲ. ನಮ್ಮ ಕೈಲಿ ಎಟ್ಟಾತ ಅಲ್ಲಿ ತನಕ ಇಲ್ಲಿ ಮಟ್ಟ ಹೋರಾಡಿದೇವ್ರಿ. ಇಡೀ ಊರು ತುಂಬ ನೀರಿನ ಅಹಂಕಾರ ಭಾಳ ಆಗ್ಯದ್ರಿ. ನಮ್ಮ ಮೂಲಿ ಸದಸ್ಯರ ಮನೆಯಿಂದ ಬೋರ್ ಅದ, ಕೆಲವೊಂದು ಬೋರ್ಗಳಿಂದ ನೀರಿನ ಟ್ಯಾಂಕ್ ಮುಖಾಂತರ ನೀರು ಹಾಕಿ ನಾವು ಎಲ್ಲರಿಗೂ ಸಹಕಾರ ಮಾಡ್ಲತ್ತೀವಿ. ಭಾಳ ಸಾಕಷ್ಟು ನಮಗೆ ಅಧಿಕಾರಿಗಳಲ್ಲಿ ಅಧ್ಯಕ್ಷಗಳಲ್ಲಿ ಸಾಕಷ್ಟು ತೊಂದರೆ ಕೊಡ್ಲತ್ತಾರ. ಅದ್ರ ಸಲುವಾಗಿ ಅನಿವಾರ್ಯವಾಗಿ ಇವತ್ತಿನ ದಿವಸ ನಿಮ್ಮ ಮೀಡಿಯಾ ಮುಂದೆ ನಾವು ಬರಬೇಕಾಗ್ಯದ. ಅಧಿಕಾರಿಗಳಿಗೆ ಕೇಳಿದ್ರೆ ಈ QS ಸಿಸ್ಟಮ್ ಅದ, ನಮ್ಗೆ ದುಡ್ಡು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಹಂಗಿಂಗಲ್ಲ ಹತ್ರ ನೀವು ದುಡ್ಡು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು 1 ಲಕ್ಷ ಇಟ್ಟು ರೊಕ್ಕ ಕೊಡ್ತೀವಿ, ನಿಮ್ಮ ಮುಂದೆ ಅನುದಾನ ಅದಕ್ಕೆ ಕೊಡ್ರಿ ಅಂದ್ರೂ ಆ ಮಾತಿಗೂ ಸಹಿತ ಅಧಿಕಾರಿಗಳನ್ನು ಸಹಕಾರ ಮಾಡಲಾಗ್ಯಾರ. ಅದಕ್ಕೆ ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ನಾದ್ಬಿಕೆ ನ್ಯಾಯ ಸಿಗ್ಲಿತ್ತ ಈ ಪರವಾಗಿ ನಾ ಕೇಳ್ಕೊಳಕ್ಕೆ ಅದಕ್ಕೆ ತಮಗೆಲ್ಲರಿಗೂ ಕರೆಸಿ ನಾ ಈ ಮನವಿ ಸರ್. ಈ ಕೊನೆಯದಾಗಿ ಅವ್ರ ಅಧಿಕಾರಿಗಳು ಮಾಡಲ್ಲ ಅಂತ ಹೇಳ್ಯಾರಿ. ನೆಕ್ಸ್ಟ್ ನಿಮ್ದು ಏನೈತ್ರಿ? ನೆಕ್ಸ್ಟ್ ಏನಿಲ್ರಿ, ನಮ್ಗೆ ಜನ 400-500 ಗಟ್ಟಲೆ ಓಟ್ ಹಾಕಿ ಕಾರಿಸ್ತಂದ್ರೆ ಅನಿವಾರ್ಯವಾಗಿ ನಮ್ಮ ಮನೆಯನ್ನು ದುಡ್ಡು ಹಾಕಿ ಅದ್ರ ಸಹಿತ ನಾವು ಜನರಿಗೆ ನೀರು ಮುಡ್ಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಮ್ಮ ಹೆಸರು? ಅನಿಲ್ ಕುಮಾರ್ ಅಳಿಗೆ. ಸಮಸ್ಯೆ ಅದ, ಮೋಟ್ರ್ ಸ್ವಲ್ಪ ಅದು ಸರಿಯಾಗಿ ನಡೆಯಲಾಗಲ್ಲ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಮತ್ತು ಕೇಳಿದ್ರೆ ಅವ್ರು ಏನಂತಾರೆ, ಅದು EMIS ಅಂತ ಏನೋ ಹೊಸ ಪೇಮೆಂಟ್ ಆಗ್ಯದ. ಅದು ಬಹುತೇಕ ಇದನ್ನು ಮೀಡಿಯಾದ ಮುಖಾಂತರ CS-ಗೆ ರಾಜ್ಯ ಲೆವೆಲ್ ಹೋಗ್ಬೇಕು. ಯಾಕಂದ್ರೆ ಅವ್ರ ಪಾಪ ಅಧಿಕಾರಿಗಳು ನಾವು ಪೇಮೆಂಟ್ ಮಾಡ್ಲಿಕ್ಕೆ ಬರಲ್ಲ, ನಾವು ರೊಕ್ಕ ಇಲ್ಲಿದ್ದು ಕೂಡ ನೀವು ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾರೆ. ಈಗ ಬಂದಿದ್ದು ಸಮಸ್ಯೆ, ಕೆಲಸ ಮಾಡ್ರೆ ನಾವು ಯಾರಾದ್ರೂ ಕೈಲಿ ಹಾಕಿ ಮಾಡ್ತೀವಿ. ಒಟ್ಟೆ ನೀರು ಎಷ್ಟೇ ಸಮಸ್ಯೆ ಆದ್ರೂ ಒಟ್ಟು ಕೆಲಸ ಮಾಡಬೇಡ ಅಂತ ಹೇಳ್ತಾರೆ. ಹೌದು ಹೇಳ್ತಾರೆ ಅವರು, ರೊಕ್ಕ ತೆಗೆದು ಕೊಡೋಕ್ಕಾಗಲ್ಲ ನಮ್ಗೆ ಹೇಳ್ತಾರೆ. EMIS ಅಂತ ಹೊಸ ಸಿಸ್ಟಮ್ ಬಂದತ್ತೆ. ರೊಕ್ಕ 14ನೇ ಹಣಕಾಸು ಪಂಚಾಯತಿ ಒಂದು ಸಾಕಷ್ಟು ದುಡ್ಡು, ಆದ್ರೆ ಅದನ್ನು 1 ರೂಪಾಯಿ ತೆಗಿಲಿಕ್ಕೆ ಅವಕಾಶ ಇಲ್ಲ ತಾವು ಹೇಳ್ತಾರೆ ಅಧಿಕಾರಿ. ಮತ್ತು ಊರಿನ ಜನ ಎಲ್ಲರೂ ಸೇರ್ಕೊಂಡು ನಾಳೆ ಪಂಚಾಯತಿ ಆದ್ರೂ ಪ್ರತಿಭಟನೆ ಮಾಡ್ತೀನಿ ಅಂತ ಎಲ್ಲರೂ ಹೇಳಕತ್ತಾರ್ರಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಿ? ಮಾಡಲ್ಲಕ್ರೆ ನಾವು ಅವ್ರ ಜೊತೆ ಕುಂತಿರ್ತೀವಿ, ಹೋಗಿ ನಾವು ಅವ್ರ ಜೊತೆ ನಮ್ದೇನು, ನಾವು ಸಾರ್ವಜನಿಕವಾಗಿ ಹೋಗಿ ಕುಂತಿರ್ತೀವಿ. ನಾವು ಸಾರ್ವಜನಿಕ ಜನಪ್ರತಿನಿಧಿಗಳು, ತಪ್ಪೇನದ ನಾವು ಏನ್ರಿ ಇದು ನೀರಿನ ಸಮಸ್ಯೆ ಬಗ್ಗೆ? ನಿಮ್ಮ ನೀರಿನ ಸಮಸ್ಯೆ ಅಂದ್ರೆ 1 ತಿಂಗಳವರೆ ಆಯ್ತ್ರಿ. ನಮ್ಮಲ್ಲಿ ಬೋರಿ ನೀರಿದ್ದು ಮೋಟರ್ ತೊಂದ್ರೆ ಆಗಿ ನೀರೇ ನಮ್ಮ ಕುಡಿಲಕ್ಕ ಬರಲ್ಲಾಗ್ಯಾವ್ರಿ. ಇಡೀ ಊರಿಗೆ ಸಮಸ್ಯೆ ಅದ ಅಥವಾ ನಿಮ್ಮ ಮನೆಗೆ ಅಷ್ಟೇ ಸಮಸ್ಯೆ ಐತ್ರಿ? ನಮ್ಮ ಮನೆಗೆ ಹಾಕ್ರಿ, ಊರಿಗೆ ಎಲ್ಲಾನು ಬಂದಾಗ್ಬಿಟ್ಟದ್ರಿ. ಈಗ ಎಷ್ಟು ದಿನಗಳಿಂದ ಈ ಸಮಸ್ಯೆ ಐತ್ರಿ? ಈ ಆಗ್ಲಿಕ್ಕೆ ಬತ್ತು ನೋಡ್ರಿ, ಕಮ್ಮಿ ಈಗ 1 ತಿಂಗಳು ಆಯ್ತ್ರಿ. ಮತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನೋ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೇ ಇಲ್ರಿ? ಎಲ್ಲ ನಮ್ಮ ಮೆಂಬರ್ಗಳ ಕೇಳೋಣ, ದುಡ್ಡೇ ಇಲ್ಲ ಹೇಳ್ಕ್ಯಾರ. PO ಸಾವಿಗೆ ಎಲ್ಲ ಹೇಳಕತ್ತಿದ್ದೆವು, ದುಡ್ಡೇ ಇಲ್ಲಕತ್ತಾರ. ಇವತ್ತು ಸಾಹೇಬ್ರು ಇಲ್ಲೇ ಬಂದಾರ್ರಿ, ಬೋರಿನ ಬಲ್ಲಿ ವಿಚಾರ ನಡೆದ್ರಿ. ಈಗ ಸದ್ಯ ನಾವು ಒಂದು ಹೊಸ ಮೋಟರ್ ಬೇಡ್ಲಕತ್ತಿದೇವ್ರಿ. ಅವ್ರ ಅಧಿಕಾರಿಗಳು ಏನಂತ ಹೇಳ್ತಾರ್ರಿ? ಈಗ ಅಧಿಕಾರಿ ಇಲ್ಲಿ ಕೇಳೋಣ, ಅವ್ರು ದುಡ್ಡೇ ಇಲ್ಲತ್ತಾರ, ಇದಕ್ಕೆ ದುಡ್ಡೇ ಇಲ್ಲ ಅಂತಾರ. ಮತ್ತೆ ದುಡ್ಡು ಹಾಕಿಲ್ಲರಿ, ಇದಕ್ಕ ಏನು ನೀರಿಲ್ಲ ಉಪವಾಸ ಸಾಯ್ಬೇಕ? ನೀವೇ ಹೇಳ್ರಿ.